ಮನುಷ್ಯ ಬದುಕಿನ ಹಾದಿಯಲ್ಲಿ ಪ್ರಶ್ನಿಸೋ ಗುಣ ಬೆಳೆಸಿಕೊಳ್ಳುವ ಮೂಲಕ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ದಿಸೆಯಲ್ಲಿ ಪ್ರಯತ್ನ ನಿರತರಾಗಬೇಕೆಂದು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ನಿರ್ದೇಶಕರಿಗೆ ಸಲಹೆ ನೀಡಿದರು. ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನೀಡಲಾಗಿರೋ 1,000 ಕುರ್ಚಿಗಳನ್ನು ಭಾನುವಾರ ವಿತರಣೆ ಮಾಡಿ ಮಾತನಾಡಿದ ಅವರು, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಪರಸ್ಪರ ಸಮನ್ವಯತೆ, ಸಲಹೆ, ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳುತ್ತಾ ಕಾರ್ಯನಿರ್ವಹಿಸಿದರೆ ಸಹಕಾರ ಸಂಘಗಳ ಪ್ರಗತಿಗೆ ಇಂಬು ನೀಡಿದಂತಾಗುತ್ತದೆ. ಬೆಂಗಳೂರು ಹಾಲು ಒಕ್ಕೂಟ ಕಳೆದ 80 ವರ್ಷಗಳ ಇತಿಹಾಸದಲ್ಲಿ ಲಾಭದಲ್ಲಿ ನಡೆದ ಉದಾಹರಣೆಗಳಿರಲಿಲ್ಲ. ಆದರೆ ಈಗ ಇರೋ ಆಡಳಿತ ಮಂಡಳಿ ಸಮರ್ಥ ರೀತಿಯ ಆಡಳಿತ ವೈಖರಿ ಮತ್ತು ಅನವಶ್ಯಕ ವೆಚ್ಚಕ್ಕೆ ಕಡಿವಾಣ, ಬದ್ಧತೆಯ ಕಾರ್ಯನಿರ್ವಹಣೆ ಮುಂತಾದ ಸಕಾರಾತ್ಮಕ ಮನೋಭಾವದಿಂದಾಗಿ ಲಾಭದಲ್ಲಿ ಮುನ್ನಡೆಯುತ್ತಿದ್ದು, ಉತ್ಪಾದನೆ ಮತ್ತು ಮಾರಾಟ ಎರಡರಲ್ಲೂ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಲಾಭಾಂಶವನ್ನು ಹಾಲು ಉತ್ಪಾದಕರ ರೈತರಿಗೆ ಹಂಚುವುದು, ಹೈನು ಉತ್ಪಾದನೆಗೆ ಅಗತ್ಯವಿರೋ ಹೆಚ್ಚಿನ ಸೌಲಭ್ಯ, ಸವಲತ್ತುಗಳನ್ನು ನೀಡುವ ಮೂಲಕ ಹಾಲು ಉತ್ಪಾದಕರ ಪ್ರಗತಿಯನ್ನೇ ಮುಖ್ಯ ಧ್ಯೇಯವಾಗಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿದೆ. ಹಾಲು ಉತ್ಪಾದಕರು ಒಕ್ಕೂಟದಿಂದ ಸಿಗೋ ಸವಲತ್ತುಗಳ ಸದುಪಯೋಗ ಪಡೆಯುವ ಮೂಲಕ ಹೆಚ್ಚಿನ ಆರ್ಥಿಕ ಪ್ರಗತಿ ಸಾಧಿಸುವಂತಾಗಬೇಕು ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ಉತ್ತರ ವಿಭಾಗಕ್ಕೆ ಸೇರಿದ ಸುಮಾರು 50 ಸಹಕಾರ ಸಂಘಗಳಿಗೆ ತಲಾ 20ರಂತೆ 1,000 ಕುರ್ಚಿಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅರ್ಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ.ಆರ್. ತಿಮ್ಮೇಗೌಡರವರು, ಶಿಬಿರ ಕಚೇರಿ ಅಧಿಕಾರಿ ಪ್ರಸನ್ನ ಸೇರಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರತಿ ದಿವಸ ರೈತರ ಕೈಗೆ ಹಣ ಸೇರಬೇಕು, ಆಗ ಮಾತ್ರ ಸಾಧ್ಯ ಅಂತೇಳಿ ಅಂದಿನ ಕಾಲದ ಪ್ರೊಫೆಸರ್ ಕೃಷ್ಣಪ್ಪನವರು ಮತ್ತು ಕುರಿಯನ್ನವರು ಈ ಸಹಕಾರ ಸಿಸ್ಟಮನ್ನು ಪ್ರಾರಂಭ ಮಾಡಿದ್ರು. ಅಂದಿನಿಂದ ಇಲ್ಲಿವರೆಗೂ ಕೂಡ ಸುಮಾರು 80 ವರ್ಷಗಳಿಗೆ ಹೆಚ್ಚು ಕಾಲ ಬೆಂಗಳೂರು ಹಾಲು ಒಕ್ಕೂಟ ಪ್ರಾರಂಭ ಮಾಡೇ ಆಗಿದೆ. ಅಂದಿನಿಂದ ಇಲ್ಲಿವರೆಗೂ ಕೂಡ ಸಹಕಾರಿ ಸಂಘದಿಂದ ಸಿಗಬೇಕಾದಂಥ ಕೆಲವು ಸವಲತ್ತುಗಳು ನಿಮಗೆ ಸಿಕ್ಕಿಲ್ಲ ಅಂತಕ್ಕಂಥ ದೂರುಗಳು ಕೂಡ ನಾವು ಬಂದಾಗೆಲ್ಲ ಹೇಳ್ತಾ ಇದ್ದೀವಿ. ನೀವೆಲ್ಲ ಕೂಡ ನ್ಯಾಯಯುತವಾಗಿ ಏನು ಲಾಭ ಬರ್ತದೆ ಬೆಂಗಳೂರು ಹಾಲು ಒಕ್ಕೂಟಕ್ಕೆ, ಅದು ನೇರವಾಗಿ ರೈತರಿಗೆ ಸೇರಬೇಕು ಅಂತಕ್ಕಂಥ ಕೂಗು ಬಹಳ ದಶಕಗಳ ಕಾಲ ಇತ್ತು. ಆದರೆ ಸ್ಪಂದಿಸ್ತಕ್ಕಂಥ ಕೆಲಸ ಸರಿಯಾಗಿ ಆಗಿರಲಿಲ್ಲ. ಈ ಬಾರಿಯ ನಾನು ಆಯ್ಕೆ ಆದಾಗೆ ನಿರ್ದೇಶಕ ಮಂಡಳಿ ಮತ್ತು ಅಧ್ಯಕ್ಷರು ಆದಿಯಾಗಿ ಕೂಡ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ ಫಲದಿಂದಾಗಿ ನಿಮಗೆ ನಿರೀಕ್ಷಿತ ಬೆಂಗಳೂರು ಡೈರಿಯ ಲಾಭ ಕೂಡ ಗಳಿಸಿ ಆ ಲಾಭ ದುಡ್ಡನ್ನು ನೇರವಾಗಿ ರೈತರ ಅಕೌಂಟ್ಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ನಾವು ನಿಮ್ಮ ಹತ್ರ ಕೂಡ ಎಲ್ಲ ಅಕೌಂಟ್ ಡೀಟೇಲ್ಸ್ ಕೂಡ ಕಲೆಕ್ಟ್ ಮಾಡಿದ್ದೀವಿ. ನಾವು ಕಲೆಕ್ಟ್ ಮಾಡಿ ಮತ್ತು ಸೊಸೈಟಿಗೆ ಹಾಕ್ತಕ್ಕಂಥದ್ದು, ಮತ್ತು ಅವ್ರು ಮತ್ತೆ ಎಲ್ಲ ಹಾಕ್ತಕ್ಕಂಥದ್ದು, ಅಧ್ಯಕ್ಷರೆಲ್ಲ ಇರೋದಿಲ್ಲ, ಮತ್ತು ಸೈನ್ ಹಾಕಿ ಕೊಡ್ತಕ್ಕಂಥದ್ದು ಲೇಟ್ ಆಗೋದು ಬೇಡ ಅಂತೇಳಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಯಾವುದೇ ₹1 ಸೋರಿಕೆ ಆಗದಾಗೆ ನಿಮ್ಮ ಅಕೌಂಟ್ಗೆ ಎಷ್ಟು ಹಾಲು ಹಾಕಿದ್ರಿ, ವರ್ಷ ಪೂರ್ತಿ ಎಷ್ಟು ಸಾವಿರ ಲೀಟರ್ ಹಾಲು ಹಾಕಿದ್ರೋ ಅಷ್ಟು ₹1,000 ನಿಮ್ಮ ಅಕೌಂಟ್ಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಒಬ್ರು ನಮ್ಮ ತಾಲೂಕಲ್ಲಿ ಒಬ್ರು 7 ಲಕ್ಷ ಲೀಟರ್ ಹಾಲು ಹಾಕಿದಾರೆ, ಅವ್ರು 7 ಲಕ್ಷ ರೂಪಾಯಿ ಹೋಗ್ತಾ ಇದೆ. ನಮ್ಮ ಸೊಸೈಟಿಯಲ್ಲಿ ಒಬ್ರು 1.5 ಲಕ್ಷ ಲೀಟರ್ ಹಾಲು ಹಾಕಿದಾರೆ, ಅವ್ರು 1.5 ಲಕ್ಷ ರೂಪಾಯಿ ಹೋಗ್ತಾ ಇದೆ. ಬೆಂಗಳೂರು ಡೈರಿಯ ಲಾಭ ಹಂಚಿಕೆ ಹೆಂಗಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸಮಾನವಾಗಿ ಯಾವುದೇ ರೀತಿಯ ವ್ಯತ್ಯಾಸವಾಗದಾಗೆ ಅವನು ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ಯಾವುದೇ ಜಾತಿ ಭೇದವನ್ನು ಮಾಡದೆ ಎಷ್ಟು ಲಕ್ಷ ಲೀಟರ್ ಹಾಲನ್ನು ಪೂರೈಕೆ ಮಾಡಿದ್ದಾರೆ ಡೈರಿಗೆ, ಅಷ್ಟು ಲಕ್ಷ ರೂಪಾಯಿನ ಅವನಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ನಾವೆಲ್ಲ ಕೂಡ. ಅದೆಲ್ಲ ಕೂಡ ಹಿಂದಿನ ಮೀಟಿಂಗಲ್ಲೂ ಕೂಡ ಹೇಳಿದ್ದೆ ನಾನು ನಿಮಗೆ. ನನಗೆ ಕೆಲವು ಸೊಸೈಟಿಗಳಿಗೆ ವಿಸಿಟ್ ಮಾಡಿದಾಗ ಕೂತ್ಕೊಳ್ಳಿಕ್ಕೆ ಚೇರ್ ಕೂಡ ಇಲ್ಲ, ನಾವು ಮೀಟಿಂಗ್ ಮಾಡಲಿಕ್ಕೆ ಸರಿಯಾದ ಜಾಗದ ವ್ಯವಸ್ಥೆ ಇಲ್ಲ, ಡೈರೆಕ್ಟರ್ಗಳು ಕೂತ್ಕೊಂಡು ಯಾರೋ ಡೈರಿಗೆ ಹಾಲು ಹಾಕ್ತಕ್ಕಂಥವ್ರು ಬರ್ತಾರೆ, ಏಜ್ ಆಗಿರೋರು ಬರ್ತಾರೆ, ಅವ್ರು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಲೈನಲ್ಲಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹಾಲು ಹಾಕೋವಾಗ, ಅಂಥವ್ರಿಗೆ ಚೇರ್ ವ್ಯವಸ್ಥೆ ಬೇಕು ಅಂತೇಳಿ ನಾನು ಮನಗಂಡಂಥ ವಿಚಾರ ಇದು. ನೀವ್ಯಾರು ಚೇರ್ ಕೊಡಬೇಕು ಅಂತ ಕೇಳಿರಲಿಲ್ಲ. ನನಗೆ ಅನಿಸಿದ್ದು ಡೈರಿಗೆ ಬಂದಾಗ ಏಜ್ ಆಗ್ತಕ್ಕಂಥವ್ರು ಹಾಲು ಹಾಕ್ತಕ್ಕಂಥವ್ರು ಬಂದರೆ ಸೊಸೈಟಿಯ ಮುಂದೆ ಕೂತ್ಕೊಂಡು ಹಾಲು ಹಾಕಿ ಹೋಗಬೇಕು ಅಂತಕ್ಕಂಥದ್ದು ನನ್ನ ಅರಿವಿನ ವಿಚಾರ ಆಗಿದ್ರಿಂದ
ನಾನು ಪ್ರತಿ ಡೈರಿಗೆ ಯಾವ್ಯಾವ ಡೈರಿಗೆ ಚೇರ್ ಅವಶ್ಯಕತೆ ಇದೆ ಅಂತ ನನಗನ್ಸಿತ್ತು ಅವ್ರಿಗೆಲ್ಲರೂ ಕೂಡ ಇವತ್ತು 20 ಚೇರ್ಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಪ್ರಾಥಮಿಕವಾಗಿ ಮಾಡ್ತಾ ಇದೀವಿ ಇವತ್ತು ಬಂಧುಗಳೇ. ಎಲ್ಲವೂ ಕೂಡ ನಿಮ್ಮ ಹತ್ರ ಹೇಳ್ಸ್ಕೊಂಡು ನಾನು ಮಾಡಬೇಕಾಗಿಲ್ಲ. ನಾನು ಒಬ್ಬ ರೈತ, ನನಗೆ ಅನಿಸ್ಬೇಕು ಏನು ಕೆಲಸ ಮಾಡಬೇಕು ಅಂತೇಳಿ ನನಗೆ ಅರಿವಿರಬೇಕು. ಆಗ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಸಿಬ್ಬಂದಿಗಳು ನಮ್ಮ ಬೆಂಗಳೂರು ಡೈರಿಯ ವತಿಯಿಂದ ಯಾವ್ಯಾವ ಡೈರಿಗಳಿಗೆ, ಹಾಲು ಉತ್ಪಾದಕ ಸಹಕಾರಿ ಸಂಘಗಳಿಗೆ ಕೆಲವು ಏಜ್ ಆಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವ್ರು ಹಾಲು ಉತ್ಪಾದಕರು ಹಾಲು ಹಾಕ್ಲಿಕ್ಕೆ ಬರ್ತಾರೆ ರೈತರು. ನಾವು ಹಾಲು ಕಲೆಕ್ಟ್ ಮಾಡ್ತಕ್ಕಂಥದ್ದು ಅರ್ಧ ಗಂಟೆ 1 ಅವರ್ ಕಲೆಕ್ಟ್ ಮಾಡ್ತೀವಿ. ಯಾವಾಗ ಕ್ಯೂನಲ್ಲಿ ಇರ್ತಿರ್ತಾರೆ, ಕೆಲವರು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ರೈತರಿಗೆ ಕೂತ್ಕೊಳ್ಬೇಕು. ಅಲ್ಲಿ ಬಂದಾಗ ಡೈರಿ ಮುಂದೆಗಡೆ ಚೇರ್ ಹಾಕಬೇಕು, ಅವರು ಆ ಚೇರ್ ಮೇಲೆ ಕೂತ್ಕೊಂಡು ಅವ್ರ ಸರದಿ ಸಾಲಿನಲ್ಲಿ ಹಾಲು ಹಾಕ್ತಕ್ಕಂಥ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನೇ ಅನೇಕ ಡೈರಿಗಳಿಗೆ ಭೇಟಿ ಕೊಟ್ಟಾಗ ರೈತರು ವಯಸ್ಸಾಗಿರ್ತಕ್ಕಂಥವ್ರು ನಿಂತ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ದೆ. ಡೈರಿಯವರು ಕೂಡ ಕೆಲವು ರಿಕ್ವೆಸ್ಟನ್ನು ಮಾಡಿದರು, ನಮಗೆ ಚೇರ್ಗಳ ಅವಶ್ಯಕತೆ ಇದೆ, ದಯವಿಟ್ಟು ಚೇರ್ ಕೊಡಿಸ್ಬೇಕು ಅಂತೇಳಿ. ಹಂಗಾಗಿ ಯಾರ್ಯಾರು ಚೇರ್ಗಳು ಬೇಕು ಅಂತ ಸಹಕಾರಿ ಸಂಘದವರು ನನಗೆ ಕೇಳ್ಕೊಂಡಿದ್ರು, ಅವ್ರಿಗೆಲ್ಲರೂ ಕೂಡ ಇವತ್ತು ಚೇರ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನೂ ಯಾರಿಗಾದ್ರೂ ಬೇಕಾದ್ರೆ ಸಹಕಾರಿ ಸಂಘದವ್ರಿಗೆ ಚೇರ್ಗಳು ಮುಂದಿನ ದಿನಗಳಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ನಾವು ಒಂದೇ ರೈತರಲ್ಲಿ ಕೇಳ್ಕೊಳ್ತಕ್ಕಂಥದ್ದು, ನಿಮ್ಗೆ ಏನು ಬೇಕೋ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ನೀವು ಹಾಲು ಉತ್ಪಾದನೆಯನ್ನು ಜಾಸ್ತಿ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ಬೆಂಗಳೂರು ಡೈರಿ ಹಾಲು ಒಕ್ಕೂಟದ ವತಿಯಿಂದ ಮಾಡ್ಕೊಳ್ತಾ ಇದ್ದೀವಿ ಇವತ್ತು. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.